ಇಡೀ ವಿಜಯಪುರ ಜಿಲ್ಲೆಯನ್ನ ಸರ್ಕಾರ ವಿಭಜನೆ ಮಾಡಿ ಇನ್ನೊಂದು ಜಿಲ್ಲೆ ರಚನೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಹೊಂದಿದ್ರ ಸಿಂದಗಿಯನ್ನ ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ನಾವು ಈ ಹಿಂದೆನೇ ಆರಂಭ ಮಾಡಿದ್ದೀವಿ. ನಾಳೆ ದಿನ ಈ ಜಿಲ್ಲೆಗೆ ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಮೂಲಕ ಆಗ್ರಹ ಮಾಡ್ತೀವಿ. ಸಿಂದಗಿ ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಅತ್ಯಂತ ಯೋಗ್ಯವಾಗಿರುವಂಥ ಸ್ಥಳ ಆಗಿತ್ತು. ವಿಶೇಷವಾಗಿ ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಜಿಯೋಗ್ರಫಿಕಲಿಯೂ ಕೂಡ ಕನೆಕ್ಟಿವಿಟಿ ದೃಷ್ಟಿಯಿಂದ ಬಹಳ ಒಂದು ಆಯಕಟ್ಟಿನ ಸ್ಥಳದಲ್ಲಿ ಸಿಂದಗಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೊಸ ತಾಲೂಕುಗಳ ರಚನೆಯ ಸಂದರ್ಭದಲ್ಲಿ ಇವತ್ತು ಅಲ್ಮೇಲ್ ತಾಲೂಕಾಗಿರ್ಬೋದು, ದೇವರಿಪುರಗಿ ತಾಲೂಕಿನ ರಚನೆ ಇರ್ಬೋದು, ತಾಳಿಕೋಟಿ ತಾಲೂಕಿನ ರಚನೆಯಲ್ಲಿ ಅಖಂಡ ಸಿಂದಗಿ ತಾಲೂಕಿನ ಹಳ್ಳಿಗಳು ಹರಿದಂಚಿವೆ. ಸಿಂದಗಿಯನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನುವಂತಹ ಕೂಗು ಈ ಭಾಗದಲ್ಲಿದೆ. ಸ್ವಾಮಿ ರಮಾನಂದ ತೀರ್ಥರಂತ ಇಡೀ ಕಲ್ಯಾಣ ಕರ್ನಾಟಕ, ಅವತ್ತು ಹೈದರಾಬಾದ್ ವಿಮೋಚನೆ ಸಂದರ್ಭದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರುವಂತವರ ಇತಿಹಾಸದಿಂದ ಹಿಡಿದು ಗೋಕಾಕ್ ಚಳವಳಿಗೆ ಧ್ವನಿ ಎತ್ತಿರುವಂತಹ ತೋಂಟದ ಜಗದ್ಗುರುಗಳಿಂದ ಹಿಡಿದು ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಸಿಂದಗಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲು ಸಿಂದಗಿಯಲ್ಲಿ ಕಂದಾಯ ಬಂಡಾಯ, ತೆರಿಗೆ ಬಂಡಾಯ ಒಂದು ಹೋರಾಟವನ್ನು ಕೈಗೊಂಡಿತ್ತು. ಒಂದು ಅತ್ಯುನ್ನತವಾಗಿರುವಂತಹ ಇತಿಹಾಸವನ್ನು ಹೊಂದಿರುವಂತಹ ಹಲವು ಮಹಾಪುರುಷರಿಗೆ ಜನ್ಮವನ್ನು ನೀಡಿರುವಂತಹ, ಶೈಕ್ಷಣಿಕವಾಗಿ ಬಿಜಾಪುರವನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಣದ ಪ್ರಸರಣ ದೃಷ್ಟಿಯಿಂದ ಬಹುತೇಕ ಸಿಂದಗಿ ಅಂತ ಹೇಳಿದ್ರೆ ಇವತ್ತು ಸುರ್ಪುರ, ಕೆಂಬಾವಿ, ಶಹಾಪುರ, ಯಡ್ರಾಮಿ, ಜೇವರ್ಗಿ, ಅಫಜಲ್ಪುರ, ಇಂಡಿ, ಮತ್ತೆ ಬಸವಣ್ಣ ಬಾಗೇವಾಡಿ, ಮುದ್ದೇಬೇಳ ತಾಲೂಕಿನ ಹಳ್ಳಿಗಳು, ತಾಳಿಕೋಟಿ, ಹಿಂಗೆ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಇವತ್ತು ಸಿಂದಗಿಗೆ ಶಿಕ್ಷಣಕ್ಕಾಗಿ ಬರುವಂತಹ ಒಂದು ಪರಂಪರೆ ಇವತ್ತಲ್ಲ ಸರ್, ಹಲವಾರು ದಶಕಗಳಿಂದ ನಡ್ಕೊಂಡ್ಬಂದು. ಬಹುತೇಕ ವ್ಯಾಪಾರಸ್ಥರು ಕೂಡ ಕೃಷಿ ಉತ್ಪನ್ನಗಳಿಗೆ ಈ ಒಂದು ಸಿಂದಗಿ ವ್ಯಾಪಾರಿ ಕೇಂದ್ರವಾಗಿ ಎಲ್ಲ ಸುತ್ತಮುತ್ತಲ ತಾಲೂಕಿನವರು ಸಿಂದಗಿ ಬರುವಂತಹ ಒಂದು ವ್ಯವಸ್ಥೆ ಇದೆ. ಆ ಹಿನ್ನೆಲೆಯಲ್ಲಿ ಸಿಂದಗಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಯನ್ನ ನೀವು ವಿಭಜನೆ ಮಾಡುವಂತ ನಿರ್ಣಯ ಮಾಡಿದ್ರೆ ಸಿಂದಗಿಯನ್ನ ನೀವು ಜಿಲ್ಲಾ ಕೇಂದ್ರ ಮಾಡಿ ಅನ್ನುವಂಥ ಹಕ್ಕಾತ್ಮಯವನ್ನು ತಮ್ಮೆಲ್ಲರ ಮೂಲಕ ನಾವು ಮಾಡ್ತೀವಿ. ಈ ಹಿನ್ನೆಲೆ ಒಳಗ ನಮ್ಮ ಮಾನ್ಯ ಶಾಸಕರಿಗೆ ನಾವು ಹಿಂದೆ ವಿನಂತಿ ಮಾಡ್ಕೊಂಡಿದ್ವಿ ಎಲ್ಲರೂ ಸೇರಿ. ನಾನು, ಮಾನ್ಯ ಶಾಸಕರು ಶರಣಪ್ಪಣ್ಣ ಸುಣಗಾರ್ ಅವರು, ಮಾನ್ಯ ರಮೇಶ್ ಬೂಸ್ನೂರ್ ಅವರು, ಈ ಭಾಗದ ಹಲವಾರು ಹಿಂದಿನ ಹಾಲಿ ಮಾಜಿ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಜನಪ್ರತಿನಿಧಿಗಳಾಗಿರೋರು, ಹಲವಾರು APMC ಪ್ರತಿನಿಧಿಗಳಾಗಿರೋರು, ಎಲ್ಲರೂ ಒಂದು ಡೆಲಿಗೇಷನ್ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ ಅಂದಾಗ ಸರ್ಕಾರದ ಕಡೆಯಿಂದ ಅಂದ್ರೆ ನಾವು ಆ ಚರ್ಚೆ ನಡೆದಾಗ ಬಂದ್ರೆ ಅದು ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾವು ಸಮಯಕ್ಕೆ ಕಾಯ್ತಿದ್ವಿ. ಈ ಮೂಲಕ ನಮ್ಮ ಶಾಸಕರಿಗೂ ನಾವು ಆಗ್ರಹ ಮಾಡ್ತೀವಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿಂದಗಿಗೆ ಬರಲಿ, ಸಿಂದಗಿ ಮಹತ್ವವನ್ನು ನಾವು ಇಲ್ಲೇನೇ ಒಂದು ಡೆಲಿಗೇಷನ್ ಮೂಲಕ ಅವ್ರಿಗೆ ಹೇಳೋಣ. ಇಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿರೋ ಸಂದರ್ಭದಲ್ಲಿ ಸಿಂದಗಿ ಜಿಲ್ಲಾ ಕೇಂದ್ರ ಅಂದ್ರೆ ಎಷ್ಟು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಮನದಟ್ಟು ಕೊಡೋ ದೃಷ್ಟಿಯಿಂದ ಸರ್ ನಮ್ಮ ಒಂದು ಹಿರಿಯರ ಒಂದು ತಂಡವನ್ನು ರಚನೆ ಮಾಡಿ ಯಾವ ರೀತಿ ಮಹತ್ವಪೂರ್ಣವಾಗಿದೆ ಜಿಯೋಗ್ರಫಿಕಲಿ ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಕೃಷಿ ದೃಷ್ಟಿಯಿಂದ ಯಾವ ರೀತಿ ಸಿಂದಗಿ ಮಾಡೋದ್ರಿಂದ ಈ ಭಾಗದ ಅಭಿವೃದ್ಧಿಗೆ ಒಂದು ಅನುಕೂಲ ಆಗ್ತದೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಒಂದು ಕೊಡುಗೆ ಕೊಡಬಲ್ಲದು ಅನ್ನುವಂಥದ್ದನ್ನು ಮನದಟ್ಟು ಮಾಡೋದು ಒಂದು ತಂಡವನ್ನು ಕೂಡ ರಚನೆ ಮಾಡಬೇಕು ಅನ್ನೋಂಥ ಚರ್ಚೆ ಆಗಿದೆ. ಅದಕ್ಕೆ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಗಳು ತಮ್ಮ ಮೂಲಕ ಆಗ್ರಹ ಮಾಡ್ತೀವಿ, ನೀವು ಜಿಲ್ಲಾ ಕೇಂದ್ರ ಮಾಡೋದಾದ್ರೆ ಸಿಂದಗಿಯನ್ನು ಮಾಡಿ ಅನ್ನುವಂತಹ ಆಗ್ರಹವನ್ನು ತಮ್ಮ ಮೂಲಕ ನಾವು ಮಾಡ್ತೀವಿ. ಲೈಮ್ ಸ್ಟೋನ್ ಅದಾದ ನಂತರ ಯಾವುದು ಲೋಕಾಪುರ ಬೆಲ್ಟ್ ನೋಡಿ ಸರ್, ಗ್ರಾನೈಟ್, ಇಲ್ಕಲ್ ಬೆಲ್ಟ್ ನೋಡಿ, ಮುಂದ್ರಿ ಐರನ್ ಮೂರ್, ಈ ಬಾಗಲಕೋಟೆ ರೂರಲ್, ಕಮದಗಿ, ಹಸಿರೂರು ಆ ಬೆಲ್ಟ್ನೊಳಗೆ ಐರನ್ ಮೂರ್, ಬಾದಾಮಿ ಟೂರಿಸಂ, ಬಾಗಲಕೋಟೆ ಎಜುಕೇಶನ್, ಮತ್ತೆ ಅತಿ ಹೆಚ್ಚು ರಾಜ್ಯದಲ್ಲಿ ನೇಕಾರರನ್ನು ಹೊಂದಿ ನೇಕಾರಿಕೆಯ ಒಂದು ಒಳ್ಳೆಯ ಉದ್ಯೋಗ ಇರುವಂಥದ್ದು. ಹಿಂಗೆ ನೋಡಿದಾಗ ಸರ್ ಬಹುತೇಕ ಇಲ್ಕಲ್ ನೇಕಾರಿಕೆ ಇರ್ಬೋದು, ಒಂದು ಭಾಗ ಸಂಪದ್ಭರಿತವಾಗಿರೋದನ್ನ ನಾವು ಕಂಡುಬಿಟ್ಟೆ. DCC ಬ್ಯಾಂಕ್ ನಮ್ಗಿಂತ ವೇಗವಾಗಿ ಅವರು ಮುಂದೆ ಹೋಗೋದಾಗ್ಬಿಡ್ತೀವಿ. ಒಂದು ಇಂಡಸ್ಟ್ರಿಯಲೈಸೇಷನ್, ಅದರ ಜೊತೆಗೆ ಅವರಿಗೆ ಅನುಕೂಲ ಇರುವಂತಹ ಕೃಷ್ಣಾ ನದಿಯ ಒಂದು ಬೆಳೆ, ಮಲಪ್ರಭಾ, ಘಟಪ್ರಭಾ, ಈ ಎಲ್ಲದರ ಪರಿಣಾಮವಾಗಿ ನಮ್ಮದು ಜಿಲ್ಲೆ ವಿಂಗಡಣೆ ಸಂದರ್ಭದಲ್ಲಿ ಹಂಗೆ ನೋಡಿದ್ರೆ ಜಮಖಂಡಿ ನಮಗೆ ಭಾಳ ಪೂರಕವಾಗಿತ್ತು ಬಿಜಾಪುರಕ್ಕೆ. ಸೊ ಇಡೀ ಆ ರೀತಿ ಆಗಿರೋದ್ರಿಂದ ನಾವು ಬರಲಿರುವ ದಿನಗಳಲ್ಲಿ ವಿಜಯಪುರವನ್ನ 2 ಮಾಡಬೇಕು, 3 ಮಾಡ್ಬೇಕು. ಯಾಕಂದ್ರೆ ನಮ್ಮದು ಎಷ್ಟು ಅದಾವ ಸರ್, ಈಗ ಕೊಪ್ಪಳ 4 ಜಿಲ್ಲೆಗೆ 4 ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದ್ದಾರೆ ಸರ್.
ಸೊ ನಮ್ಮದು ಹಂಗೆ ಮಾಡಕ್ಕೆ ಹೋದ್ರೆ ಹಾವೇರಿ 4 ತಾಲೂಕಿಗೆ ಒಂದು ಜಿಲ್ಲೆ. ಹಂಗೆ ನೋಡಿದಾಗ ನಾವು ಈಗ 13 ತಾಲೂಕುಗಳು ಹೊಂದಿರುವಂಥವ್ರು. ನೀವು 2 ಮಾಡ್ತಿರೋ 3 ಮಾಡ್ತಿರೋ, ಸರ್ಕಾರ ಸಾಕಷ್ಟು ವಿಷಯಗಳಲ್ಲಿ ಸ್ಪಷ್ಟತೆ ತೊಳೆದು ಸರ್ ಈ ತಾಲೂಕು ರಚನೆ ಕೂಡ ಯಾವ ಸಂದರ್ಭದಲ್ಲಿ ಗದ್ದಿಗೌಡರ ಕಮಿಟಿ ಆಗಿತ್ತು, ಹಲವಾರು ಕಮಿಟಿಗಳಾಗಿ ನಂತರ ಸಾಕಾರಗೊಂಡಿರೋದು, ಯಾವ ಬೇಸಿಸ್ ಮೇಲೆ ಏನು ಮಾಡ್ತಾರೋ ಅನ್ನೋದು ತುಂಬ ಮಹತ್ವದ ಮತ್ತು ಸುದೀರ್ಘವಾಗಿರೋಂಥ ಪ್ರಕ್ರಿಯೆ ಸರ್. ಒಂದೇ ಘೋಷಣೆ ಮಾಡಿ ಹಿಂಗೆ ಗೆರೆಯುವಷ್ಟು ಸುಲಭದಲ್ಲ. ಎಮೋಷನ್ಸ್ ಇರ್ತಾವ, ಎಷ್ಟೋ ಜನರಿಗೆ ಅನುಕೂಲ ಅನಾನುಕೂಲಗಳಿರ್ತಾವ. ಹಂಗೆ ಮಾಡಿದಾಗ ಹಿಂದೆ ನಾವು ಬೈಲೊಂಗಲ್ ತಾಲೂಕಿನೊಳಗೆ ಒಂದಾಗಿತ್ತು ಸರ್, BO ಕಚೇರಿ ಹೊಡೆದು ಕಿತ್ತೂರು ಕಚೇರಿಗೆ ಬೈಲೊಂಗಲ್ ದಾಟಿ ಕಿತ್ತೂರು ಕಚೇರಿಗೆ ಹೋಗ್ಬೇಕಾಗ್ತಿತ್ತು. ಸೊ ಆ ಥರದ ಜನರಿಗೆ ತೊಂದರೆ ಆಗುವಂತ ಆಗ್ತದೆ. ಹೀಗಾಗಿ ಸಾಕಷ್ಟು ಅಹವಾಲುಗಳನ್ನು ಕೇಳಿ ಜನರದ್ದು ಅಭಿಪ್ರಾಯಗಳನ್ನು ಕೇಳಿ ಮಾಡ್ಬೇಕಾಗ್ತದೆ. ಇಟ್ಸ್ ಅ ಹ್ಯೂಜ್ ಪ್ರೊಸೆಸ್. ನಾಳೆ ಜನಗಣತಿ ನಮ್ಮ ಎದುರುಗಡೆ ಇರಬೇಕಾದ್ರೆ ಡೆಮೋಗ್ರಫಿಕ್ನು ಅಂದ್ರೆ ಜನಸಂಖ್ಯೆ ದೃಷ್ಟಿಯಿಂದ ಹೇಗೆ ಈ ಡಿವಿಷನ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಸರ್. ಸೊ ಡೆಮೋಗ್ರಫಿಕ್ ಡಿವಿಷನ್ ಅಂತ ಹೇಳಿದ್ರೆ ಆ ರೀತಿ ಅದರದ್ದು ಕೂಡ ಅಲ್ಲಿ ಗಮನಕ್ಕೆ ತಗೋಬೇಕಾಗ್ತದೆ. ಹೀಗಾಗಿ ಅದೊಂದು ಪ್ರೊಸೆಸ್ಸಿಗೆ ಆಗಾಗ ನಾವು ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡುವ, ಯಾವ ರೀತಿ ಮೆರಿಟ್ ಮೇಲೆ ಕೊಟ್ಟರೆ ಸಿಂದಗಿನೇ ಯೋಗ್ಯದ ಅನ್ನುವಂಥ ಕೆಲಸವನ್ನು ಕಂಟಿನ್ಯೂಸ್ ಮಾಡ್ಕೊತ ಹೋಗ್ಬೋದು. ಆ ರೀತಿ ಯಾವುದೇ ಚಾನ್ಸಸ್ ಐ ಡೋಂಟ್ ಥಿಂಕ್ ತಕ್ಷಣಕ್ಕೆ ಮಾಡುವಂಥದ್ದು. ಆದರೆ ಖಂಡಿತ ನಾವು ಮಾತಾಡ್ತಾ ಸತ್ಯ ಆಗ್ತದೆ ಅಂತಾರೆ ಎಷ್ಟೋ ಮಂದಿ ನಮ್ಮ ರಾಜಕಾರಣದಲ್ಲಿ ನಂಬ್ತಾರೆ. ಇವ್ MLA ಆತನ ಅಂತಿರುವಾಗನೇ MLA ಆಗಿರ್ತಾರೆ, ಮಿನಿಸ್ಟರ್ ಆತನ ಅಂತ ಹೋದ್ರೆ ಅದು ಸಾಕಾರಗೊಳ್ತದೆ ಪಾಸಿಟಿವ್ ಎನರ್ಜಿ. ಹಂಗೆ ಸಿಂದಗಿ ಡಿಸ್ಟಿಕ್ ಆಗ್ತದೆ ಅನ್ನೋಂಥದ್ದು ಅನ್ನೋಕ್ಕೆ ಶುರು ಮಾಡೋಣ. ಖಂಡಿತವಾಗಿ ಸೂಕ್ತ ಸಮಯದಲ್ಲಿ ಇದು ನಿರ್ಣಯ ಮಾಡೋ ಪ್ರಕ್ರಿಯೆ ಒಳಗೆ ಭಾಳ ದೊಡ್ಡ ವೇಗದ ಹೋರಾಟಗಳನ್ನು ಕೂಡ ತೊಡಗಿಸ. ತಾಲೂಕನೇ ಜಿಲ್ಲಾ ಕೇಂದ್ರಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು, ರಾಷ್ಟ್ರೀಯ ಹೆದ್ದಾರಿ ಹೊಂದಿರತಕ್ಕಂಥದ್ದು ಬರಲಿರೋ ದಿನಗಳಲ್ಲಿ ಸಾಕಷ್ಟು ಅನುಕೂಲತೆಗಳನ್ನು ಈ ಜಿಲ್ಲಾ ಕೇಂದ್ರ ಮಾಡ್ಲಿಕ್ಕೆ ಅನುಕೂಲ ಅದ ಅನ್ನುವಂಥದ್ದು. ಇನ್ನೂ ಇದ್ರ ಕೂಗು ಜೋರು ಆಗಬೇಕು ಅಂತಂದರೆ ಒಂದು 2-3 ಬಾರಿ ಅದ್ರ ಕೂಗನ್ನು ಕೊಟ್ಟಾಗ ಜನ ಸ್ಪಂದಿಸ್ಯಾರ. ಮುಂದೆ ಇದಕ್ಕೆ ಏನಾದರೂ ಒಂದು ಅಂತಿಮ ಹಂತಕ್ಕೆ ಬಂದಾಗ ಸರ್ಕಾರ ಕೇವಲ ಬರೀ ಎಲ್ಲರೂ ದೃಷ್ಟಿಕೋನ ಬರೀ ಇಂಡಿಯನ್ ಆಗ್ತದೆ ಅನ್ನೋದಕ್ಕಿಂತ ನಾವು ಸಿಂದಗಿಯಿಂದ ಒಂದು ಜೋರ ಒಂದು ಶಕ್ತಿ ಹಾಕಿದಾಗ ನಮ್ಮ ಕಡೆನೂ ಜನ ನೋಡ್ತಾರೆ ಅನ್ನುವಂಥದ್ದು ಭಾಳ ಅವಶ್ಯಕತೆ ಇದೆ. ಇದನ್ನು ನಾವೆಲ್ಲ ಬರೋ ದಿನಗಳೊಳಗೆ ಸರ್ಕಾರ ಏನು ನಿರ್ಣಯ ತೋರಿತು ಅನ್ನೋದನ್ನ ನಮ್ಮದು ಒಂದು ಜೋರಾದ ಒಂದು ಹೋರಾಟಕ್ಕೆ ನಾವೆಲ್ಲರೂ ವೇದಿಕೆ ಮೇಲೆ ಇದ್ದರು ಹಿಡ್ಕೊಂಡು ನಿಮ್ಮ ಮುಂಗಡೆ ಇದ್ದಂತ ಎಲ್ಲರೂ ಕೊಡ್ಕೊಂಡೇ ಇದಕ್ಕೊಂದು ಜೋರು ಕೊಡೋಣ. ನೀವು ಪತ್ರಿಕಾ ಮಾಧ್ಯಮದಿಂದ ಸಾಕಷ್ಟು ಬಾರಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇನ್ನು ಮುಂದಿನ ದಿನದೊಳಗೂ ಇದು ನಾಳೆ ಮಂತ್ರಿಗಳ ಗಮನಕ್ಕೆ ಬಂತು ಅಂದರೆ ಸ್ವಲ್ಪ ಮತ್ತೇನೋ ಇದನ್ನು ನಿರ್ಣಯ ತಗೋಬೇಕಾದ್ರೆ ಸ್ವಲ್ಪ ಒಂದೇ ಕಡೆಯಿಂದ ತೋಳೋದಲ್ಲ ಅನ್ನುವಂಥ ಒಂದು ಗೊಂದಲರೇ ಒಂದು ಅಟ್ಲೀಸ್ಟ್ ಗೊಂದಲ ಮಾಡೋ ಸಲಹೆ ಮಾಡ್ಲಿಕ್ಕಿಲ್ಲ. ಅದು ಸಿಂದಗಿ ಜಿಲ್ಲಾ ಕೇಂದ್ರ ಆಗಲೇಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ.